ಇನ್ನು ಕರ್ನಾಟಕದಲ್ಲಿ ಲೋಕಸಭಾ ಚುನಾವಣೆ ಮುಗಿದಿದ್ದು ಫಲಿತಾಂಶಕ್ಕೆ ಇನ್ನು 9 ದಿನ ಮಾತ್ರ ಬಾಕಿ ಉಳಿದಿದೆ. ಈಗ 3 ಪಕ್ಷಗಳಲ್ಲೂ ಸೋಲು ಗೆಲುವಿನ ಲೆಕ್ಕಾಚಾರ ನಡೆಯುತ್ತಾರೆ. ಇದರ ನಡುವೆ ಬಿಜೆಪಿ ನಾಯಕರ ಕೈಗೆ ಚುನಾವಣೆಯ ಆಂತರಿಕ ವರದಿ ಸಿಕ್ಕಿದ್ದಂತೆ ಕಮಲಪಾಳ್ಯದಲ್ಲಿ ಒಂದಿಷ್ಟು ಟೆನ್ಷನ್ ಕಾಣ್ತಾ ಇದೆ. ಎಲೆಕ್ಷನ್ನಲ್ಲಿ ಜೆಡಿಎಸ್ ಜೊತೆಗಿನ ಮೈತ್ರಿ ಸಕ್ಸಸ್ ಆಗಿದ್ದರೂ ಕೂಡ ಉತ್ತರ ಕರ್ನಾಟಕದಲ್ಲಿ ಬಿಜೆಪಿ ಎಡವುವ ಸಾಧ್ಯತೆ ಇದೆ ಎಂದು ಇಂಟರ್ನಲ್ ರಿಪೋರ್ಟ್ ಹೇಳಿದೆ. ಒಟ್ಟು 28 ಕ್ಷೇತ್ರ. ಕಳೆದ ಬಾರಿ 25 ಕ್ಷೇತ್ರಗಳಲ್ಲಿ ಬಿಜೆಪಿ ಗೆದ್ದಿತ್ತು. ಈ ಬಾರಿ ಗೆಲ್ಲುವ ಚಾನ್ಸ್ ಇರುವುದು 17 ಕ್ಷೇತ್ರಗಳಲ್ಲಿ ಮಾತ್ರ. ಅಂದರೆ ಪರಿಪೂರ್ಣವಾಗಿ ಗೆಲ್ತೀವಿ. ಕಳೆದ ಬಾರಿ 25 ಗೆದ್ದಿತ್ತು. ಈ ಬಾರಿ 28ಕ್ಕೆ 28 ಗೆಲ್ತೀವಿ ಅಂತೇಳಿ ಬಿಜೆಪಿ ಹೇಳಿತ್ತು. ಕಳೆದ ಬಾರಿ ಬಿಜೆಪಿ 25 ಗೆದ್ದರೆ ಕಾಂಗ್ರೆಸ್ ಒಂದೇ ಗೆದ್ದಿದ್ದು ಬೆಂಗಳೂರು ಗ್ರಾಮಾಂತರ. ಒಂದು ಪ್ರಜ್ವಲ್ ರೇವಣ್ಣ ಇಲ್ಲಿ ಹಾಸನದಲ್ಲಿ ಜೆಡಿಎಸ್, ಮತ್ತೊಂದು ಸುಮಲತಾ ಅಂಬರೀಶ್ ಪಕ್ಷೇತರ ಅಭ್ಯರ್ಥಿಯಾಗಿ ಮಂಡ್ಯದಲ್ಲಿ. ಈ ಬಾರಿ ಗೆಲ್ಲುವ ಚಾನ್ಸ್ 17 ಮಾತ್ರ. 5 ಕ್ಷೇತ್ರಗಳಲ್ಲಿ 50-50 ನಡೆಯುತ್ತಂತೆ. 5 ಕ್ಷೇತ್ರಗಳಲ್ಲಿ 50-50 ನಡೆಯುತ್ತಂತೆ. ಇನ್ನು 6 ಕ್ಷೇತ್ರಗಳಲ್ಲಿ ಸೋಲತ್ತಂತೆ. ವಿಜೇಂದ್ರ ಅವರ ಕೈ ಸೇರಿದಂತೆ ಬಿಜೆಪಿಯ ಆಂತರಿಕ ವರದಿ. ಸುಲಭವಾಗಿ ಒಂದಂತೂ ಭಾಳ ಸ್ಪಷ್ಟ, ಕಾಂಗ್ರೆಸ್ಗಿಂತ ಹೆಚ್ಚು ಸ್ಥಾನ ಗೆಲ್ಲತ್ತೆ. ಆದರೆ ಅಂದುಕೊಂಡ ಗುರಿ ಮುಟ್ಟುವುದು ಕಷ್ಟ ಇದೆ. 17 ಲೋಕಸಭಾ ಕ್ಷೇತ್ರ ಗೆಲ್ಲುವ ವಿಶ್ವಾಸದಲ್ಲಿ ಬಿಜೆಪಿ ಇದೆ. 5 ಕ್ಷೇತ್ರಗಳಲ್ಲಿ ಬಿಜೆಪಿಗೆ 50-50 ಚಾನ್ಸ್ ಇದೆ. 6 ಕ್ಷೇತ್ರಗಳಲ್ಲಿ ಬಿಜೆಪಿ ಗೆಲ್ಲುವುದು ಕಷ್ಟ ಅಂತಿದೆ. ಯಾವುದೆಲ್ಲ ಹಳೆ ಮೈಸೂರು ಪ್ರಾಂತದಲ್ಲಿ ಬಿಜೆಪಿಗೆ ಭರ್ಜರಿ ಫಸಲು ಬರುತ್ತೆ. ಮೈಸೂರು, ಮಂಡ್ಯ, ಚಿಕ್ಕಬಳ್ಳಾಪುರ, ಕೋಲಾರ, ತುಮಕೂರು ಬಿಜೆಪಿ ಅಭ್ಯರ್ಥಿ ಗೆಲ್ತಾರೆ. ಎಲ್ಲೆಲ್ಲ ಮತ್ತೊಮ್ಮೆ ಹೇಳ್ತೀನಿ. ಮೈಸೂರು, ಮಂಡ್ಯ, ಚಿಕ್ಕಬಳ್ಳಾಪುರ, ಕೋಲಾರ, ತುಮಕೂರಲ್ಲಿ ಬಿಜೆಪಿ ಅಭ್ಯರ್ಥಿಗಳು. ಮೈಸೂರಲ್ಲಿ ಮಹಾರಾಜರು, ಮಂಡ್ಯದಲ್ಲಿ ಕುಮಾರಸ್ವಾಮಿ, ಚಿಕ್ಕಬಳ್ಳಾಪುರದಲ್ಲಿ ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಇಲ್ಲಿ ಡಾಕ್ಟರ್ ಸುಧಾಕರ್, ಕೋಲಾರದಲ್ಲಿ ಜೆಡಿಎಸ್, ತುಮಕೂರಲ್ಲಿ ಬಿಜೆಪಿ ಅಭ್ಯರ್ಥಿಗಳು ಗೆಲ್ಲಬಹುದು ಅಂತೇಳಿ. ಇನ್ನು ಬೆಂಗಳೂರು ಉತ್ತರ, ಬೆಂಗಳೂರು ದಕ್ಷಿಣ, ಬೆಂಗಳೂರು ಕೇಂದ್ರ, ಬೆಂಗಳೂರು ಗ್ರಾಮಾಂತರ ಇಲ್ಲೂ ಕೂಡ ಗೆಲ್ಲಬಹುದು. ಬೆಂಗಳೂರು ಗ್ರಾಮಾಂತರ ಕಳೆದ ಬಾರಿ ಡಿ ಕೆ ಸುರೇಶ್ ಗೆದ್ದಿದ್ದು ಇದು ಒಂದು ಜಾಗದಲ್ಲಿ ಮಾತ್ರ ಕಾಂಗ್ರೆಸ್. ಅಲ್ಲಿ CN ಮಂಜುನಾಥ್ ಸ್ಪರ್ಧೆ ಮಾಡಿದರೆ ಅದು ಕೂಡ ಗೆಲ್ಲತ್ತೆ ಅಂತ ಇದೆ. ಆಮೇಲೆ ಮಲೆನಾಡು ಹಾಗೂ ಕರಾವಳಿ ಭಾಗದಲ್ಲೂ ಬಂಪರ್ ಬೆಳೆ ತೆಗೆಯುತ್ತಂತೆ ಬಿಜೆಪಿ. ಎಲ್ಲಿ? ಉಡುಪಿ, ಚಿಕ್ಕಮಗಳೂರು, ಶಿವಮೊಗ್ಗ, ದಕ್ಷಿಣ ಕನ್ನಡ, ಉತ್ತರ ಕನ್ನಡ ಕ್ಷೇತ್ರಗಳಲ್ಲೂ ಕೂಡ ಕಮಲ ಗೆಲ್ಲೋದು ಫಿಕ್ಸ್ ಆಗಿದೆ ಅಂತ ಆಂತರಿಕ ವರದಿ ಹೇಳ್ತಾ ಇದೆಯಂತೆ. ಮುಂಬೈ ಕರ್ನಾಟಕದ ಕಡೆ ಕೂಡ ಬಿಜೆಪಿಗೆ ಲಾಭ ಇದೆ. ಮುಂಬೈ ಕರ್ನಾಟಕ ಆ ಭಾಗದಲ್ಲಿ ಬೆಳಗಾವಿ ಎಲ್ಲ ಬರುತ್ತಲ್ಲ, ಎಲ್ಲೆಲ್ಲ ಬರುತ್ತೆ? ಹುಬ್ಬಳ್ಳಿ, ಧಾರವಾಡ, ಬಾಗಲಕೋಟೆ, ಹಾವೇರಿ, ವಿಜಯಪುರ ಲೋಕಸಭಾ ಕ್ಷೇತ್ರಗಳಲ್ಲಿ ಬಿಜೆಪಿ ಗೆಲ್ಲಬಹುದು. ನಂತರ ಬೆಳಗಾವಿ, ದಾವಣಗೆರೆ, ಹಾಸನ, ನೋಡಿ ಇದೆಲ್ಲ ಯಾವುದು 50-50 ಯಾರು? ಬೆಳಗಾವಿಯಲ್ಲಿ ಜಗದೀಶ್ ಶೆಟ್ಟರ್ ವರ್ಸಸ್ ಮೃಣಾಲ್ ಹೆಬ್ಬಾಳ್ಕರ್, ಅಲ್ಲಿ 50-50. ದಾವಣಗೆರೆಯಲ್ಲಿ ಪ್ರಭಾ ಮಲ್ಲಿಕಾರ್ಜುನ್ ಮತ್ತು ಗಾಯತ್ರಿ ಸಿದ್ದೇಶ್ವರ್, ಇಲ್ಲಿ 50-50. ಹಾಸನ KS ಪಟೇಲ್ ವರ್ಸಸ್ ಪ್ರಜ್ವಲ್ ರೇವಣ್ಣ, ಇಲ್ಲಿ 50-50. ಕಲಬುರಗಿ ಡಾಕ್ಟರ್ ಉಮೇಶ್ ಜಾಧವ್ ಹಾಲಿ ಸಂಸದ ಮತ್ತು ರಾಧಾಕೃಷ್ಣ ದೊಡ್ಡಮನಿ, ಮಲ್ಲಿಕಾರ್ಜುನ ಖರ್ಗೆ ಅವರ ಅಳಿಯ, ಇವರು 50-50 ಇದೆ ಅಂತೇಳಿ. 50-50 ಇದೆ ಅಂತಂದರೆ ಸೋಲಬಹುದು, ಗೆಲ್ಲಬಹುದು. ಆಮೇಲೆ ಬಳ್ಳಾರಿ ತುಕಾರಾಮ್ ಕಾಂಗ್ರೆಸ್ನಿಂದ ಇದ್ದಾರೆ, ರಾಮುಲು ಬಿಜೆಪಿಯಿಂದ ಇದ್ದಾರೆ. ಇಲ್ಲಿ 50-50 ಚಾನ್ಸು. ಹಾಗಿದ್ದರೆ ಪಕ್ಕ ಸೋಲೋದು ಎಲ್ಲಿ ಅಂತೇಳಿ ಬಿಜೆಪಿಗೆ ಬಂದಿದೆ ಅಂತಂದರೆ ಚಾಮರಾಜನಗರ, ಇಲ್ಲಿ ಸುನಿಲ್ ಬೋಸ್ ಕಾಂಗ್ರೆಸ್ ಅಭ್ಯರ್ಥಿ. ಆನಂತರ ಚಿಕ್ಕೋಡಿ ಪ್ರಿಯಾಂಕಾ ಜಾರಕಿಹೊಳಿ ಅಣ್ಣಾ ಸಾಹೇಬ್ ಜೊಲ್ಲೆ ವಿರುದ್ಧ. ಬೀದರ್ ಭಗವಂತ್ ಖೂಬಾ ಅವರು ಮತ್ತು ಸಾಗರ್ ಖಂಡ್ರೆ ಅವರ ನಡುವೆ ಸ್ಪರ್ಧೆ. ರಾಯಚೂರು, ಕೊಪ್ಪಳದಲ್ಲಿ ನಿಮಗೆ
ಕರಡಿ ಸಂಗಣ್ಣ ಅವರ ಹೊಡೆತ ಬೀಳತ್ತಾ? ಚಿತ್ರದುರ್ಗದಲ್ಲಿ ಮುಧೋಳದಿಂದ ಬಂದಿದ್ದರು ಗೋವಿಂದ ಕಾರಜೋಳ. ಇಲ್ಲಿ ಬಿ ಜೆ ಪಿಗೆ ಸೋಲಾಗಬಹುದು ಅನ್ನುವಂಥ ಮಾಹಿತಿಗಳು ಬರ್ತಾ ಇದೆ. ಆಮೇಲೆ ಜೆ ಡಿ ಎಸ್ 3 ಕಡೆ ಸ್ಪರ್ಧೆ ಮಾಡಿತ್ತು. ಜೆ ಡಿ ಎಸ್ ಮಂಡ್ಯ, ಹಾಸನ ಮತ್ತು ಕೋಲಾರದಲ್ಲಿ 2 ಕ್ಷೇತ್ರಗಳನ್ನು ಗೆಲ್ಲಬಹುದು. 1 ಕ್ಷೇತ್ರದಲ್ಲಿ 50-50 ಚಾನ್ಸ್ ಇದೆ ಅನ್ನುವಂಥ ಮಾಹಿತಿಗಳು ಬರ್ತಾ ಇದೆ.